ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಇಲ್ಲ. ಅವರ ಪರ ವಕೀಲರು ಕೋರಿದಂತೆಯೇ 1 ವಾರಗಳ ಕಾಲಾವಕಾಶವನ್ನ ಕೊಡಲಾಗಿದೆ. ಕರ್ನಾಟಕದಲ್ಲಿ 1 ವಾರ ಕಮಲ್ ಹಾಸನ್ ಚಿತ್ರ ಬಿಡುಗಡೆ ಇಲ್ಲ. ಇನ್ನೊಂದು ವಾರ ಥಗ್ ಲೈಫ್ ಬಿಡುಗಡೆ ಇಲ್ಲ. ನೆಕ್ಸ್ಟ್ ವೀಕ್ ಏನಂತ ಗೊತ್ತಿಲ್ಲ, ಬಟ್ 1 ವಾರಗಳ ಕಾಲ ಚಿತ್ರ ಬಿಡುಗಡೆ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೋರ್ಟ್ನಲ್ಲಿ ಅವರ ಪರ ಕಮಲ್ ಪರ ವಕೀಲರು ಕೂಡ ಇದನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು. 1 ವಾರದಲ್ಲಿ ಇತ್ಯರ್ಥಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. 1 ವಾರದಲ್ಲಿ ಈ ಅರ್ಜಿಯ ಇತ್ಯರ್ಥ ಆಗೋದಕ್ಕೆ ಕೋರ್ಟ್ ಕೂಡ ಸೂಚನೆ ಕೊಟ್ಟಿದೆ. 1 ವಾರದ ನಂತರದಲ್ಲಿ ಥಗ್ ಲೈಫ್ ಬಿಡುಗಡೆ. ಆದರೆ 1 ವಾರಗಳಲ್ಲಿ ಯಾವುದೇ ರೀತಿಯಾದಂತಹ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಇಲ್ಲ. ಫಿಲ್ಮ್ ಚೇಂಬರ್ ಜೊತೆ ಇತ್ಯರ್ಥ ಮಾಡಿಕೊಳ್ಳುವಂತೆ ಸೂಚನೆಯನ್ನ ಕೊಡಲಾಗಿದೆ. 1 ವಾರ ಬಿಡುಗಡೆ ಮಾಡಬೇಡಿ. ಈ 1 ವಾರಗಳ ಅವಧಿಯಲ್ಲಿ ಚಿತ್ರ ಬಿಡುಗಡೆ ವಿಚಾರಕ್ಕೆ ಮತ್ತು ಕ್ಷಮೆ, ನಿಮ್ಮ ತಪ್ಪಿನ ಅರಿವನ್ನ ನೀವು ಮಾಡಿಕೊಳ್ಳಿಕ್ಕೆ ಫಿಲ್ಮ್ ಚೇಂಬರ್ ಜೊತೆಗೆ ಮಾತನಾಡಿ ಇದನ್ನ ಇತ್ಯರ್ಥ ಪಡಿಸ್ಕೊಳ್ಳಿ ಅಂತ ಕೋರ್ಟ್ ಹೇಳ್ತಾ ಇದೆ. ಫಿಲ್ಮ್ ಚೇಂಬರ್ ಕೋರ್ಟ್ ಏನ್ ಹೇಳುತ್ತೆ ಅದರಂತೆ ನಾವು ಪಾಲಿಸ್ತೀವಿ ಅಂತ ಹೇಳಿದ್ರು. ಬಟ್ ಈಗ ಕೋರ್ಟ್ ಹೇಳ್ತಾ ಇದೆ 1 ವಾರಗಳ ಕಾಲ ಸಿನಿಮಾ ರಿಲೀಸ್ ಇಲ್ಲ ಅಂತ. ಜೂನ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್. ಫಿಲ್ಮ್ ಚೇಂಬರ್ ಜೊತೆಗೆ ಇವರಿಬ್ಬರ ನಡುವಿನ ಮಾತುಕತೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾಳೆ ಜೂನ್ 10ನೇ ತಾರೀಕು ಕೋರ್ಟ್ ಗಮನಕ್ಕೆ ತರಬೇಕಾಗುತ್ತೆ. ಗರ್ವಿಷ್ಠ ಕಮಲ್ ಹಾಸನ್ಗೆ ಭಾರಿ ಹಿನ್ನಡೆ ಇದು. ಏನೇ ಆಗ್ಲಿ ಸಿನಿಮಾಗೆ ನಾನು ರಕ್ಷಣೆ ತೆಗೆದುಕೊಳ್ತೀನಿ, ನಾನು ಕ್ಷಮೆ ಕೇಳಲ್ಲ ಅನ್ನುವಂತಹ ಆ ಆಟಿಟ್ಯೂಡ್ ಏನಿತ್ತು ಅದಕ್ಕೆ ಮುಖಭಂಗ. ನಾಡಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಥಗ್ ಲೈಫ್. ಇದು ಗರ್ವಿಷ್ಠ ಕಮಲ್ ಹಾಸನ್ಗೆ ಭಾರಿ ಹಿನ್ನಡೆಯಾಗಿದೆ. 1 ವಾರಗಳ ಸಮಯಾವಕಾಶ ಸಿಕ್ಕಿದೆ. ಈ 1 ವಾರಗಳ ಸಮಯಾವಕಾಶದಲ್ಲಿ ಗರ್ವಿಷ್ಠ ಕಮಲ್ ಹಾಸನ್ ಕ್ಷಮೆ ಕೇಳ್ತಾರಾ, ನನಗೆ ಕರ್ನಾಟಕದಲ್ಲಿ ರಿಲೀಸ್ ಬೇಡ ಅನ್ನುವಂತಹ ದಿಮಾಕಿನ ಪ್ರದರ್ಶನ ಮಾಡ್ತಾರಾ? ಕಾದು ನೋಡಬೇಕು. ವಿವಾದ ಇತ್ಯರ್ಥ ಆಗೋವರೆಗೂ ಬಿಡುಗಡೆ ಇಲ್ಲ ಅಂತ ಸ್ಪಷ್ಟವಾಗಿ ಕೋರ್ಟ್ ಹೇಳಿದೆ. ವಿವಾದ ಇತ್ಯರ್ಥ 1 ವಾರಗಳ ಒಳಗೂ ಆಗಬಹುದು ಅಥವಾ ಆಗದೆಯೂ ಇರಬಹುದು. ಇತ್ಯರ್ಥ ಆಗದೇ ಇದ್ರೆ ಅಲ್ಲಿಯವರೆಗೂ ಕೂಡ ಪ್ರದರ್ಶನ ಇಲ್ಲ. 1 ವಾರಗಳ ಸಮಯಾವಕಾಶವನ್ನ ಕೋರ್ಟ್ ಈಗ ಕಮಲ್ ಹಾಸನ್ಗೆ ಕೊಟ್ಟಿದೆ. 1 ವಾರ ಅಂದ್ರೆ 5ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ರಿಲೀಸ್ ಆಗೋದಿಲ್ಲ ಸಿನಿಮಾ ಇಲ್ಲಿ ನಮ್ಮ ರಾಜ್ಯದಲ್ಲಿ. ಆ ಮೂಲಕವಾಗಿ ಕನ್ನಡಿಗರಿಗೆ ಸಿಕ್ಕಿರುವಂತಹ ಜಯ ಅಂತ ನಾವು ಭಾವಿಸಬಹುದು. ಇನ್ನೊಂದು ವಾರ ಥಗ್ ಲೈಫ್ ಬಿಡುಗಡೆ ಇಲ್ಲ ಅಂತ ಕೋರ್ಟ್ ಕೂಡ ಹೇಳಿದೆ. ಯಾಕಂದ್ರೆ ಅವರ ಪರ ವಕೀಲರು ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಸಮಯಾವಕಾಶ ಕೊಡಿ ಅಂತ. ಫಿಲ್ಮ್ ಚೇಂಬರ್ ಜೊತೆಗೆ ಇತ್ಯರ್ಥ ಮಾಡಿಕೊಳ್ಳೋದಕ್ಕೆ ಸೂಚನೆ ಕೂಡ ಕೊಡಲಾಗಿದೆ. ಫಿಲ್ಮ್ ಚೇಂಬರ್ ಏನ್ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಈಗ ನಮಗೆ ಸಮಾಧಾನ ಇಲ್ಲ ಅವ್ರು ಬರೆದಿರುವಂತಹ ಪತ್ರ ಅಂತ ಕೂಡ ಫಿಲ್ಮ್ ಚೇಂಬರ್ ಹೇಳಿತ್ತು. ಕೋರ್ಟ್ ಏನ್ ಹೇಳುತ್ತೆ ಅಂತ ಕಾಯ್ತಾ ಇತ್ತು. ಕೋರ್ಟ್ ಇವತ್ತು 1 ವಾರ ಟೈಮ್ ಕೊಟ್ಟಿದೆ ಮತ್ತು ನೀವುಗಳೇ ಇದನ್ನ ಇತ್ಯರ್ಥಪಡಿಸ್ಕೊಳ್ಳಿ ಅಂತ ಸೂಚನೆ ಕೂಡ ಕೊಟ್ಟಿದೆ. ಹಾಗಾಗಿ ಕನ್ನಡಿಗರ ಡಿಮಾಂಡ್ ಇರೋದು ಇಷ್ಟೇ. ನಾವು ಸಿನಿಮಾ ಬಿಡುಗಡೆ ಆಗಬಾರ್ದು ಅನ್ನಲಿಲ್ಲ, ಕಮಲ್ ಹಾಸನ್ನ ವಿರೋಧಿಸ್ತಾ ಇಲ್ಲ, ಮತ್ತೊಂದಿಲ್ಲ. ಕನ್ನಡದ ಬಗ್ಗೆ ಅವರು ಮಾತನಾಡಿರೋ ತಪ್ಪು, ನನ್ನಿಂದ ಇದಾಗಬಾರ್ದಿತ್ತು, ಕ್ಷಮೆ ಕೇಳ್ತಾ ಇದ್ದೀನಿ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದು ಬಯಸ್ತಾ ಇರೋದು. ಕನ್ನಡಿಗರ ಹೋರಾಟಕ್ಕೆ ಹೈಕೋರ್ಟ್ನಲ್ಲಿ ಸಿಕ್ಕಿರುವಂತಹ ಜಯ ಇದು. ಅಹಂಕಾರಿಯ ಸಿನಿಮಾಕ್ಕಿಲ್ಲ ಬಿಡುಗಡೆಯ ಭಾಗ್ಯ. ಕರ್ನಾಟಕದಲ್ಲಿ 1 ವಾರಗಳ ಕಾಲ ಸಿನಿಮಾ ರಿಲೀಸ್ಗೆ ಅವಕಾಶ ಇಲ್ಲ. ಅದಾದ ನಂತರದಲ್ಲಿ ಸಿನಿಮಾದ ಈ ವಿವಾದದ ಇತ್ಯರ್ಥ ಆಗೋವರೆಗೂ ಕೂಡ ಕಮಲ್ ಹಾಸನ್ ನಟನೆಯ ಸಿನಿಮಾ ಕರ್ನಾಟಕದಲ್ಲಿ ಪ್ರದರ್ಶನ ಕಾಣಲ್ಲ. ಈ ಮೂಲಕವಾಗಿ ಕನ್ನಡಿಗರ ಹೋರಾಟಕ್ಕೆ ಸಿಕ್ಕಿರುವಂತಹ ಮೊದಲ ಜಯ ಅಂತ ಭಾವಿಸಬಹುದು. ಯಾಕಂದ್ರೆ 5ನೇ ತಾರೀಕು ಸಿನಿಮಾ ರಿಲೀಸ್ ಇದೆ. ಹಾಗೊಂದ್ ವೇಳೆ ಅವರ ಮೊಂಡತನ ಪ್ರದರ್ಶನ ಮಾಡಿ ನಾನು ಉಡಾಫೆ ಮಾಡಿ ಕ್ಷಮೆ ಕೇಳಲ್ಲ, ನಾನು ಸಿನಿಮಾ ರಿಲೀಸ್ ಮಾಡ್ತೀನಿ ರಕ್ಷಣೆ ಪಡ್ಕೊಂಡು ಅನ್ನೋದಾಗಿದ್ದಿದ್ರೆ ಕೋರ್ಟ್ನಲ್ಲಿ ಅವರಿಗೆ ಜಯ ಸಿಕ್ತಿತ್ತು. ಅದಾಗಿಲ್ಲ. ಕೋರ್ಟ್ ಕೂಡ ಅವರಿಗೆ ಛೀಮಾರಿ ಹಾಕಿದೆ. ನಿಮ್ಮ ಅಹಂಕಾರ ಇಲ್ಲಿ ಗೊತ್ತಾಗ್ತಾ ಇದೆ, ನಿಮ್ಮ ಅಹಂಭಾವ ಎಂಥದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ ಅಂತ ಕೂಡ ಕೋರ್ಟ್ ಹೇಳಿದೆ. ಹೈಕೋರ್ಟ್ ಸಲಹೆಗೂ ತಲೆಬಾಗದ ದುರಹಂಕಾರಿ. ಡೆಡ್ಲೈನ್ ಕೊಟ್ಟಿತ್ತು ಕೋರ್ಟ್, ಕ್ಷಮೆ ಕೇಳ್ಕೊಂಡು ಬನ್ನಿ ಆಮೇಲೆ ಅರ್ಜಿಯ ವಿಚಾರಣೆ ಉಳಿದದ್ದೆಲ್ಲ ಅಂತ. ಬಟ್ ಕೋರ್ಟ್ ಹೇಳಿದ್ರು ಕೂಡ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಕ್ಕೆ 1 ವಾರಗಳ ಕಾಲ ಸಿನಿಮಾ ಪ್ರದರ್ಶನ ಇಲ್ಲ. ಗರ್ವಿಷ್ಠ ಕಮಲ್ ಹಾಸನ್ಗೆ ಈ ಮೂಲಕ ಹಿನ್ನಡೆಯಾಗಿದೆ. ನಾಡಿದ್ದು ಕರ್ನಾಟಕದಲ್ಲಿ ರಿಲೀಸ್ ಆಗಲ್ಲ ಥಗ್ ಲೈಫ್. ವಿವಾದ ಇತ್ಯರ್ಥ ಆಗೋವರೆಗೂ ಕೂಡ ಬಿಡುಗಡೆಗೆ ಅವಕಾಶ ಇಲ್ಲ. ಫಿಲ್ಮ್ ಚೇಂಬರ್ನ ಜೊತೆಗೆ ಈ ವಿವಾದದ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಸೂಚನೆ ಕೊಟ್ಟಿದೆ. ಕನ್ನಡಿಗರ ಹೋರಾಟಕ್ಕೆ ಸಿಕ್ಕಿರುವಂತಹ ಜಯ. ಕನ್ನಡಿಗರು ಯಾವುದನ್ನ ಬೇಕಾದರೂ ನಾವು ಸಹಿಸಿಕೊಳ್ತೀವಿ, ಆದರೆ ನಾಡು ನುಡಿ ಜಲ ಭಾಷೆ ವಿಚಾರವಾಗಿ ಯಾರೇ ನಮ್ಮನ್ನ ಕೆಣಕಿದ್ರು ಕೂಡ ನಾವು ಅವರಿಗೆ ಬಿಸಿ ಮುಟ್ಟಿಸ್ತೀವಿ ಅಂತ ಕಳೆದ 1 ವಾರದಿಂದ ನಿರಂತರವಾಗಿ ಹೋರಾಟವನ್ನು ನಡೆಸ್ತಾ ಇದ್ರು. ಆ ಹೋರಾಟಕ್ಕೆ ಸಂದಂತಹ ಜಯ ಇದು.
ಕನ್ನಡಿಗರ ಹೋರಾಟಕ್ಕೆ ಜಯ ಲಭಿಸಿದೆ. ಕರ್ನಾಟಕದಲ್ಲಿ ಸಿನಿಮಾ ಬಿಡುಗಡೆ ಆಗ್ತಿಲ್ಲ. ಅಹಂಕಾರಿಯ ಸಿನಿಮಾಕ್ಕಿಲ್ಲ ಬಿಡುಗಡೆಯ ಭಾಗ್ಯ. ಹೈಕೋರ್ಟ್ ಸಲಹೆಗೂ ಕೂಡ ದುರಹಂಕಾರಿ ಕಮಲ್ ಹಾಸನ್ ತಲೆಬಾಗಲಿಲ್ಲ. ಮತ್ತೆ ಅದೇ ದಿಮಾಕಿನ ಪ್ರದರ್ಶನವನ್ನ ಮಾಡಿದರು. ಕನ್ನಡಿಗರನ್ನ ಕೆಣಕಿ ಪೆಚ್ಚಾಗಿದ್ದಾರೆ ಕಮಲ್ ಹಾಸನ್. ಮುಖ ಇಲ್ಲ ಕ್ಷಮೆ ಕೇಳೋದಕ್ಕೆ. ಏಕೆ ಅವ್ರ ನಾಡಿನಲ್ಲಿ ಕೆಲವರು ಒತ್ತಡ ಹಾಕ್ತಾ ಇರಬೇಕು ಅವ್ರಿಗೆ, ಕ್ಷಮೆ ಕೇಳಬೇಡಿ, ನೀವು ಹೇಳಿದ್ದೇ ಸರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ. ನಿಮ್ಮ ಜೊತೆಗಿರೋರು ಅವರೇ ನೋಡ್ಕೊಳ್ಳಿ, ಸಿನಿಮಾನ ಅವ್ರಿಗೆ ತೋರಿಸ್ಕೊಳ್ಳಿ, ಫಿಲ್ಮ್ ಚೇಂಬರ್ ಜೊತೆ ಇತ್ಯರ್ಥ ಮಾಡ್ಕೊಳ್ಳಿ ಅಂತ ಕೋರ್ಟ್ ಹೇಳಿದೆ. ಸದ್ಯ ಫಿಲ್ಮ್ ಚೇಂಬರ್ ಜೊತೆಗೆ ಯಾವ ರೀತಿಯಲ್ಲಿ ಈ ವಿವಾದ ಇತ್ಯರ್ಥ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಫಿಲ್ಮ್ ಚೇಂಬರ್ ಕೂಡ ಹೇಳಿದೆ, ಕ್ಷಮೆ ಅನ್ನುವಂತಹ ಪದ ಬರದೇ ವಿನಃ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲ್ಲ. ಕನ್ನಡಿಗರಿಗಿಂತ ನಮಗೆ ಕಮಲ್ ಹಾಸನ್ ದೊಡ್ಡವರಲ್ಲ ಅಂತ ಸ್ಪಷ್ಟವಾಗಿ ಹೇಳಿದೆ. ಜೂನ್ 5ಕ್ಕೆ ಕರ್ನಾಟಕದಲ್ಲಿ ತಗ್ ಲೈಫ್ ಸಿನಿಮಾ ರಿಲೀಸ್ ಆಗಬೇಕಿತ್ತು, ಆದರೆ ವಿವಾದದ ಹಿನ್ನೆಲೆಯಲ್ಲಿ ಅದು ಆಗ್ತಾ ಇಲ್ಲ. ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಹೈಕೋರ್ಟ್ ಸಲಹೆ ಕೊಟ್ಟಿತ್ತು, ಅದಕ್ಕೂ ಕೂಡ ಡೋಂಟ್ ಕೇರ್ ಅಂದಿದ್ದಾರೆ. ಕ್ಷಮೆ ಕೇಳಿಲ್ಲ ಮತ್ತು ಅದೇ ಮೊಂಡು ವಾದವನ್ನ ಮುಂದುವರಿಸಿದ್ದಾರೆ. ನಾನೇನೂ ತಪ್ಪು ಮಾಡಿಲ್ಲ, ನನಗೆ ಕರ್ನಾಟಕದ ಬಗ್ಗೆ ಪ್ರೀತಿ ಇದೆ, ನನಗೆ ಕನ್ನಡಿಗರ ಬಗ್ಗೆ ಅಭಿಮಾನ ಇದೆ, ನನ್ನ ಸಿನಿಮಾಗಳನ್ನ ಕನ್ನಡಿಗರು ತಲೆ ಮೇಲೆ ಎತ್ತಿ ನಡೆಸಿದ್ದಾರೆ ಅನ್ನುವಂತಹ ಎಲ್ಲ ಮಾತುಗಳನ್ನ ಆಡಿ ಒಂದೇ ಒಂದು ಮಾತನ್ನ ನೀವು ಹೀಗೆ ಕನ್ನಡ ಭಾಷೆ ವಿರುದ್ಧವಾಗಿ ಮಾತನಾಡಿದಾಗ ಯಾರು ತಾನೇ ನೀವು ಆಡಿರೋ 10 ಮಾತುಗಳನ್ನ ಒಪ್ಲಿಕ್ಕೆ ಸಾಧ್ಯ? ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮುರಳೀಧರಿಂದ. ಮುರಳೀಧರ್, ಈಗ 1 ವಾರಗಳ ಕಾಲ ಸಿನಿಮಾ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಉಳಿದಂತೆ ಕೋರ್ಟ್ ಏನು ಹೇಳಿದೆ? ದಿವ್ಯಾ, ಖಂಡಿತವಾಗ ಇವತ್ತು ಬೆಳಗ್ಗೆಯಿಂದ ನಡೆದಂಥ ಅರ್ಜಿ ವಿಚಾರಣೆಯ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಹೇಳಲಾಗ್ತದೆ. ಜೊತೆಗೆ ನ್ಯಾಯಮೂರ್ತಿಗಳು ಕ್ಷಮೆ ವಿಚಾರಕ್ಕೆ ಒಂದಷ್ಟು ಸೂಚನೆಗಳನ್ನು ಕೂಡ ಕೊಟ್ಟಿದ್ರು. ಆದರೆ ಕ್ಷಮೆಯನ್ನು ಇದುವರೆಗೂ ಕೇಳಿರಲಿಲ್ಲ. ಕೇಳದೇ ಇರೋ ಹಿನ್ನೆಲೆಯಲ್ಲಿ ಬಹಿರಂಗವಾಗಿ ಅಂದರೆ ಪರೋಕ್ಷವಾಗಿ ನಾನು ಕ್ಷಮೆಯನ್ನು ಕೇಳೋದಿಲ್ಲ ಅನ್ನೋದ್ರ ಬಗ್ಗೆ ಒಂದು ತೀರ್ಮಾನವನ್ನು ಮಾಡಿಕೊಂಡು ಒಂದು ಪತ್ರವನ್ನು ಬರೆದಿರೋಂಥದ್ದು. ಅಂದರೆ ಮಧ್ಯಾಹ್ನ ಚಲನಚಿತ್ರ ಮಂಡಳಿ ಪತ್ರ ಏನಿತ್ತು ಆ ಪತ್ರವನ್ನೇ ಹಿಡ್ಕೊಂಡು ಇವತ್ತು ಕೋರ್ಟ್ನ ಮುಂದೆ ಹೇಳಿಕೆಯನ್ನ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿಗಳು ಕೇಳಿದ್ದು ಒಂದೇ ಒಂದು ಪದ, ನೀವು ಕ್ಷಮೆಯನ್ನ ಕೇಳಿಲ್ಲ, ಕ್ಷಮೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸ್ಪಷ್ಟನೆಗಳಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಒಂದು ಮಾಹಿತಿಯನ್ನ ಕೇಳಿದ್ರು. ಮಾಹಿತಿಯನ್ನ ಕೇಳಿದ ಬಳಿಕ ಒಂದಷ್ಟು ವಿಚಾರಗಳನ್ನ ಮುನ್ನೆಲೆ ತರುವಂತ ಪ್ರಯತ್ನವನ್ನ ಮಾಡಿದ್ರು. ಜಾನ್ಚಿನಪ್ಪ ಅವರು ಕೇಳಿದ್ರು, 1 ವಾರಗಳ ಕಾಲ ಒಂದು ಅವಕಾಶವನ್ನ ಕೊಡಿ, ಅಲ್ಲಿಯವರೆಗೂ ಕೂಡ ಕರ್ನಾಟಕದಲ್ಲಿ ಚಲನಚಿತ್ರವನ್ನ ಬಿಡುಗಡೆಯನ್ನ ಮಾಡೋಲ್ಲ, ಚಲನಚಿತ್ರದ ವಾಣಿಜ್ಯ ಮಂಡಳಿಯ ಜೊತೆಯಲ್ಲಿ ಚರ್ಚೆಯನ್ನ ಮಾಡ್ತೀವಿ, ಚರ್ಚೆಯನ್ನ ಮಾಡಿದ ಬಳಿಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಯಾವ ತೀರ್ಮಾನವನ್ನು ಮಾಡಿಕೊಳ್ಳುತ್ತೆ ಅದನ್ನ ನೋಡಿಕೊಂಡು ಅದಾದ ಬಳಿಕ ನಾವು ಕರ್ನಾಟಕದಲ್ಲಿ ಚಲನಚಿತ್ರವನ್ನ ರಿಲೀಸ್ ಅನ್ನ ಮಾಡ್ತೀವಿ ಅಂತೇಳಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಅಂದ್ರೆ ಯಾವಾಗ ಕಮಲ್ ಹಾಸನ್ ಪರ ವಕೀಲರು ಯಾವಾಗ ಮನವಿಯನ್ನ ಮಾಡಿಕೊಂಡ ಬಳಿಕ ಹೈಕೋರ್ಟ್ ಅದನ್ನ ಪರಿಗಣನೆಗೆ ತೆಗೆದುಕೊಳ್ತು. ಜೂನ್ 10ನೇ ತಾರೀಕಿನ ಒಳಗಾಗಿ ಅರ್ಜಿಯನ್ನ ಇತ್ಯರ್ಥ ಮಾಡ್ಕೊಳ್ಬೇಕು. ಅಂದ್ರೆ ನೀವು 1 ವಾರ ಕಾಲಾವಕಾಶವನ್ನ ಕೇಳಿದಿರಿ, ಕಾಲಾವಕಾಶವನ್ನ ಕೇಳಿರೋ ಹಿನ್ನೆಲೆಯಲ್ಲಿ ಜೂನ್ 10ನೇ ತಾರೀಕು ಇದ್ರ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಡಬೇಕು, ಅಲ್ಲಿ ತನಕನೂ ಕೂಡ ಚಲನಚಿತ್ರ ರಿಲೀಸ್ ಆಗಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಇಲ್ಲಿ ಸ್ವಾಭಿಮಾನಕ್ಕೆ ಗೆಲುವು ಸಿಕ್ಕಂತಾಗಿದೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಕನ್ನಡನೇ ಸಾರ್ವಭೌಮ ಅನ್ನೋದು ಎಲ್ಲರಿಗೂ ಕೂಡ ಗೊತ್ತಿರುವಂತ ವಿಚಾರ. ಆ ಸಂದರ್ಭದಲ್ಲಿ ಕ್ಷಮೆಯನ್ನ ಕೇಳಿರಲಿಲ್ಲ. ಕನ್ನಡಿಗರ ಭಾವನೆಗೆ ಧಕ್ಕೆಯನ್ನ ಮಾಡಿ ಕ್ಷಮೆಯನ್ನ ಕೇಳದೇನೆ ಪರೋಕ್ಷವಾಗಿ ಉದ್ದಟತನವನ್ನ ಮೆರೀತಾ ಇದ್ದಂತ ಕಮಲ್ ಹಾಸನ್ ಇವತ್ತು ಕೂಡ ಕೋರ್ಟ್ಗೆ ಕ್ಷಮೆಯನ್ನ ಕೇಳಲಿಲ್ಲ. ಕೊನೆಗೆ ಕ್ಷಮೆಯನ್ನ ಕೇಳದಿರೋ ಹಿನ್ನೆಲೆಯಲ್ಲಿ 5ನೇ ತಾರೀಕು ರಿಲೀಸ್ ಆಗಬೇಕಾಗಿರುವಂತಹ ಚಿತ್ರ ರಿಲೀಸ್ ಆಗ್ತಾ ಇಲ್ಲ ಕರ್ನಾಟಕದ ಒಳಗಡೆ. 10ನೇ ತಾರೀಕಿಗೆ ಅದ್ರ ಬಗ್ಗೆ ಇತ್ಯರ್ಥವನ್ನ ಮಾಡಿಕೊಂಡು ಅದಾದ ಬಳಿಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಚಲನಚಿತ್ರವನ್ನ ರಿಲೀಸ್ ಮಾಡ್ಲಿಕ್ಕೆ ಅವಕಾಶವನ್ನು ಕೊಡ್ತೀವಿ ಇಲ್ವಾ ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟು ಹೈಕೋರ್ಟ್ಗೆ ಅಫಿಡವಿಟ್ ಅನ್ನ ಸಲ್ಲಿಕೆ ಮಾಡಿದ ಬಳಿಕ ಹೈಕೋರ್ಟ್ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದು ಗೊತ್ತಾಗುವಂಥದ್ದು. ಆದ್ರೆ ಒಂದಂತೂ ಸ್ಪಷ್ಟ ದಿವ್ಯಾ, ಜೂನ್ 5ನೇ ತಾರೀಕು ರಿಲೀಸ್ ಆಗಬೇಕಾದಂತ ಚಲನಚಿತ್ರ 10ನೇ ತಾರೀಕಿನ ತನಕ ಕರ್ನಾಟಕದಲ್ಲಿ ರಿಲೀಸ್ ಆಗೋದಿಲ್ಲ. ಅಂದ್ರೆ ಒಂದು ಕನ್ನಡಿಗರ ಇಲ್ಲಿಯವರೆಗಿನ ಹೋರಾಟ ಏನಿತ್ತು ಆ ಹೋರಾಟಕ್ಕೆ ಒಂದು ಪ್ರಾಥಮಿಕ ಹಂತದ ಜಯ ಆಗಿದೆ. 10ನೇ ತಾರೀಕು ನಾನು ಕ್ಷಮೆಯನ್ನ ಕೇಳದೇ ಇದ್ರು ಕೂಡ ಕೋರ್ಟ್ನ ಮೂಲಕ ನಾನು ಬರ್ತೀನಿ ಅಂತ ಹೇಳಿ ಒಂದು ಉದ್ದಟತನವನ್ನ ಪ್ರದರ್ಶನ ಮಾಡಿದಂತವ್ರಿಗೆ ಈಗ ಕೋರ್ಟ್ನ ಮೂಲಕವೇ ಚಾಟಿ ಬೀಸಿರುವಂತದ್ದು. ಕೋರ್ಟ್ನ ಮೂಲಕ ಚಾಟಿ ಬೀಸಿ ಈಗ 10ನೇ ತಾರೀಕು ಚಲನಚಿತ್ರ ಅಂದ್ರೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಚಲನಚಿತ್ರ ಸಂಪರ್ಕದಲ್ಲಿರಿ, ಇನ್ನಷ್ಟು ಅಪ್ಡೇಟ್ಸ್ ಪಡ್ಕೊಳ್ತೀವಿ.